ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ದ ವೈಶ್ವೇ ವ್ಲಾಗ್. ಇವತ್ತಿನ ವಿಡಿಯೋದಾಗ ರವಾ ರೊಟ್ಟಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಸಂಕ್ರಾಂತಿಗೆ ಹೊಡೆದಿರೋ ಕಾಯಿ ಮನೆ ಒಳಗೆ ಭಾಳ ಇದ್ವು ಅಂಥೇಳಿ ಈ ರೆಸಿಪಿ ಟ್ರೈ ಮಾಡಕತ್ತೀನಿ. ಈ ರೆಸಿಪಿ ಮಾಡೋಕೆ ನಾನು ಇಲ್ಲಿ 1 ಗ್ಲಾಸಷ್ಟು ರವಾ ತೊಗೊಂಡಿನಿ. 1 ಗ್ಲಾಸ್ ರವಾಕ್ಕೆ 2 ಬಟ್ಲದಷ್ಟು ಹಸಿ ಕೊಬ್ಬರಿ ತುರ್ಕೊಂಡು ಹಾಕ್ಕೋಬೇಕು. ತುರ್ಕೊಂಡು ಹಾಕ್ಕೊಂಡ್ರೆ ರುಚಿ ಇರುತ್ತೆ ಮಿಕ್ಸಿ ಮಾಡಿ ಹಾಕ್ಕೊಳ್ಳೋದಕ್ಕಿಂತ. ನೆಕ್ಸ್ಟ್ ಇಲ್ಲಿ ಟೊಮೆಟೊ ಮತ್ತು ಕೊತ್ತಂಬರಿನ ಶಾರ್ಪರ್ನಾಗ ಹಾಕಿ ಶಾರ್ಪ್ ಮಾಡಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಮಿಕ್ಸಿ ಜಾರ್ ಒಳಗೆ ಹಾಕಿ ಮಿಕ್ಸಿ ಮಾಡಿ ಹಾಕ್ಕೋಬೋದು ಟೊಮೆಟೊ ಪ್ಯೂರಿನ. ಮತ್ತು ಅದ ಶಾರ್ಪರಿಗೆ ಕ್ಯಾರೆಟು, ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಶಾರ್ಪ್ ಮಾಡ್ಕೊಂಡಿನಿ ಸಣ್ಣದಾಗಿ. ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪೌಡರು ಮತ್ತು ಮೆಣಸಿನ ಪುಡಿ, 1-2 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು 1 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಇದನ್ನು ಕಲಸಿಟ್ಕೋಬೇಕು. ಫಸ್ಟಿಗೆ ನೀರೇನು ಹಾಕೋದು ಬೇಡ, ಜಸ್ಟ್ ಇದನ್ನೆಲ್ಲ ಹಾಕಿ ಕಲಸಿ ಇಟ್ಕೋಬೇಕು. 20 ನಿಮಿಷ ಬಿಡಬೇಕು. ಉಳ್ಳಾಗಡ್ಡಿ ರಸನೂ ಬಿಟ್ಕೊತೈತಿ, ಟೊಮೆಟೊ ಪ್ಯೂರಿನೂ ಹಾಕಿರ್ತೀವಲ್ಲ ಅದರದ್ದು ರಸ ಬಿಟ್ಕೊಂಡು ತಾನೇ ಸಾಫ್ಟ್ ಆಗುತ್ತೆ. 20 ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು. ಆಮೇಲೆ ನಾವೇನು ಮಾಡ್ಕೊಳ್ತೀವಲ್ಲ ಆ ಟೈಮಿಗೆ ಇದನ್ನು ತೆಗೆದು ಸ್ವಲ್ಪ ನೀರು ಚಿಮ್ಮಿಸ್ಕೋಬೇಕು. ಭಾಳ ಚಪಾತಿ ಹಿಟ್ಟಿನಂಗೆ ಏನೂ ಕಲಿಸೋದು ಬೇಕಿಲ್ಲ. ಇದು ರವ ಹಾಗೆ ಇದ್ರೇ ರುಚಿ ಇರುತ್ತೆ. ಸ್ವಲ್ಪ ಕಲಿಸ್ಕೊಂಡು ಹೋಳ್ಗೆ ಪೇಪರ್ನಾಗ ರೊಟ್ಟಿ ಥರ ತಟ್ಕೋಬೇಕು. ರವಾ ರೊಟ್ಟಿಗೆ ಮೇನ್ ಹಸಿ ಕೊಬ್ಬರಿ ಜಾಸ್ತಿ ಇದ್ದಾಗ ಈ ರೆಸಿಪಿನ ನಿಮ್ಮ ಮನೆ ಒಳಗೆ ಒಂದು ಸತಿ ಟ್ರೈ ಮಾಡಿರಿ. ರೊಟ್ಟಿ ಥರ ತಟ್ಕೊಂಡು 2 ಸೈಡ್ ಬೇಯಿಸ್ಕೊಂಡ್ರೆ ರವಾ ರೊಟ್ಟಿ ರೆಡಿ ಆಗ್ತಾವೆ. ಎಷ್ಟು ಕೊಬ್ಬರಿ ಹಾಕ್ತೀವಿ ಅಷ್ಟು ರುಚಿ ಅನ್ನಿಸ್ತೈತಿ. ಇದು ಒಳಗೆ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಇದಕ್ಕೇನು ಪಲ್ಯಗಳು ಏನು ಬೇಕಾಗಿಲ್ಲ, ಮೊಸರು ಹಚ್ಕೊಂಡು ತಿನ್ಬೋದು. ಈ ರೆಸಿಪಿನ ನಿಮ್ಮ ಮನೆ ಒಳಗೆ ಒಂದು ಸತಿ ಟ್ರೈ ಮಾಡಿ ಹೆಂಗಿತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್.